ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಧನುರ್ಮಾಸದ ಪ್ರದಕ್ಷಿಣೆಯನ್ನು ಮಾಡ್ತಾಯಿದ್ರು ಖಂಡಿತವಾಗ್ಲೂ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಸಕಲ ದೋಷ ಅನ್ನುವಂಥದ್ದು ನಿಮಗೆ ನಿವಾರಣೆ ಅನ್ನುವಂಥದ್ದಾಗುತ್ತೆ. ಯಾವ ದೀಪ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಾನು ಸರಳವಾಗಿ ಈ ರೀತಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ನಿಮಗೆ ತಿಳಿಸ್ತಾ ಇರುವಂಥ ದೀಪಾರಾಧನೆ ಬಗ್ಗೆ ನಾವು ಇದನ್ನು ನವಗ್ರಹದ ಮುಂದೆ ಹಚ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ದೀಪವನ್ನು ಹಚ್ಚೋ ಹಾಗಿಲ್ಲ. ಹಾಗಾಗಿ ಈ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಧನುರ್ಮಾಸ ಮುಗಿಯುವಷ್ಟರಲ್ಲಿ ಒಂದು ದಿವಸನಾದರೂ ಈ ದೀಪಾರಾಧನೆ ನೀವು ಖಂಡಿತವಾಗ್ಲೂ ಮಾಡಲೇಬೇಕು. ಅದರಿಂದ ನಿಮಗೆ ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕೆ ನಿಮಗೆ 100ಕ್ಕೆ 100ರಷ್ಟು ಕೆಲಸ ಅನ್ನುವಂಥದ್ದು ಆಗುತ್ತೆ ಅಂತೇಳಿ ತಿಳಿಸ್ತೀನಿ. ಬನ್ನಿ, ಇವಾಗ ನವಗ್ರಹವನ್ನು ನಾವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ನವಗ್ರಹವನ್ನು ಪೂಜೆಯನ್ನು ಮಾಡ್ತೀವಿ ಅಂದರೆ ಮೊದಲಿಗೆ ನೀವು ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನಮ್ಮದು 3 ದಿವಸದ ಸಂಕಲ್ಪ ಸೇವೆ ಇದೆ, 5 ದಿವಸದ್ದಿದೆ, 9 ದಿವಸದ್ದಿದೆ, 11 ದಿವಸದ್ದಿದೆ. ಇಲ್ಲ ನೀವು ತಿಂಗಳು ಪೂರ್ವವಾಗಿ ಮಾಡ್ತೀವಿ ಅಂತಂದರೆ ತಿಂಗಳು ಪೂರ್ವವಾಗಿ ನೀವು ಈ ಒಂದು ನವಗ್ರಹ ಸುತ್ತೋ ಅಂಥದ್ದನ್ನು ಮಾಡಬಹುದು. ನವಗ್ರಹ ಮತ್ತು ಅರಳಿಕಟ್ಟೆಯನ್ನು ಸಹ ಸುತ್ತಬೇಕು. ನೀವು ಹೋಗುವಂಥ ದೇವಸ್ಥಾನದಲ್ಲಿ ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ರಾಮನ ದೇವಸ್ಥಾನ ಆಗಿರ್ಬೋದು, ವೆಂಕಟರಮಣ ದೇವಸ್ಥಾನ ಆಗಿರ್ಬೋದು, ಕೃಷ್ಣನ ದೇವಸ್ಥಾನ ಆಗಿರ್ಬೋದು, ನೀವು ಹೋಗಿ ಅಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಈ ಒಂದು ಮಾಸದಲ್ಲಿ ನಿಮಗೆ ಯಾವತ್ತಿನ ದಿವಸ ನಿಮಗೆ ಸಮಯ ಸಿಗುತ್ತೋ ಆ ಒಂದು ದಿವಸದಲ್ಲಾದರೂ ನೀವು ಈ ಒಂದು ನಾನು ಹೇಳಿರುವಂಥ ದೇವಸ್ಥಾನಕ್ಕೆ, ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋಗಿ ಬರಲೇಬೇಕಾಗುತ್ತೆ. ಬನ್ನಿ, ಇವಾಗ ನಿಮ್ಮದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾದರೆ ತದನಂತರದಲ್ಲಿ ನೀವು ಮೊದಲಿಗೆ ಅರಳಿಕಟ್ಟೆ ಮತ್ತು ನಾವು ನವಗ್ರಹವನ್ನು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನವಗ್ರಹ ಪ್ರದಕ್ಷಿಣೆಯನ್ನು ನಿಮ್ಮದು 5 ದಿವಸ 9 ದಿವಸದ ಮುಗಿದ್ರೆ ನವಗ್ರಹ ಪೂಜೆಯನ್ನು ಮಾಡಿಕೊಳ್ಳೇಬೇಕು ನೀವು. ಆವಾಗ ಮಾತ್ರ ನಿಮಗೆ ಪೂರ್ಣ ಫಲ ಅನ್ನುವಂಥದ್ದು ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಫಲ ಅನ್ನುವಂಥದ್ದು ಸಿಗೋದಿಲ್ಲ. ನೀವು ಅರ್ಚಕರನ್ನು ಕೇಳಬೇಕು, ನಾವು ಈ ರೀತಿ ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ, ನಾವು ನವಗ್ರಹದ ಪೂಜೆಯನ್ನು ಮಾಡಬೇಕಂದ್ರೆ ಅದೇನು ನಿಮಗೆ ಜಾಸ್ತಿ ದುಡ್ಡಂತ ಇರೋದಿಲ್ಲ, 250ಇಂದನೂ ಶುರುವಾಗುತ್ತೆ ಅನಿಸುತ್ತೆ. ನಿಮ್ಮ ಒಂದು ಏರಿಯಾದಲ್ಲಿ ಯಾವ ರೀತಿ ನವಗ್ರಹ ಪೂಜೆಯನ್ನು ಮಾಡ್ತಾರೆ ನೋಡಿ, ಕೇಳಿ ನೀವು ಮಾಡ್ಕೊಳ್ಳಿ. ಅವರು ನಿಮಗೆ ಹೇಳ್ತಾರೆ. ದಂಪತಿ ಸಮೇತವಾಗಿ ಇದ್ದರೆ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಬೆಳಗಿನ ಜಾವ 5:15ಗೆ ಬನ್ನಿ ಅಂಥೇಳಿ ಹೇಳ್ತಾರೆ. ಆವಾಗ ನಿಮಗೆ ಇವತ್ತು ನೋಡಿ ಯಾರಿಗೋ ಪೂಜೆಯನ್ನು ಮಾಡ್ತಾಯಿದ್ರು, ಅವರು ಪ್ರತಿಯೊಂದು ನವಗ್ರಹಗಳಿಗೂ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡಿ ಪ್ರತ್ಯೇಕವಾಗಿ ಮಂತ್ರಗಳನ್ನು ಹೇಳ್ತಾರೆ. ಮತ್ತು ನಿಮ್ಮ ಕುಟುಂಬದ್ದು, ನಿಮ್ಮ ಕುಲದೇವರದ್ದು, ನಿಮ್ಮ ಒಂದು ಮನೆ ದೇವರ ಹೆಸರನ್ನು ಹೇಳಿಬಿಟ್ಟು ಇಲ್ಲಿ ಅಭಿಷೇಕ ಅರ್ಚನೆಯನ್ನು ಪ್ರತಿಯೊಂದನ್ನು ಅರ್ಚಕರು ನಮಗೆ ಒಂದೊಂದು ದೇವರಿಗೂ ನಮಗೆ ಏನೇನೆಲ್ಲ ಒಂದು ಉಪಯೋಗಗಳಿದೆ ಅನ್ನೋದನ್ನು ತಿಳಿಸಿ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಅವರು ನಮಗೆ ಮನೆಯಿಂದ ಪೂಜಾ ಸಾಮಾನು ಒಬ್ಬೊಬ್ಬರಿಗೆ ತರೋದಕ್ಕೆ ಹೇಳಿರ್ತಾರೆ. ನಮಗೆ ಇಲ್ಲಿ ಅರ್ಚಕರು ನಾವೇ ಎಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಅಮೌಂಟನ್ನು ಕೊಟ್ಟು ಹೆಸರನ್ನು ಬರೆಸಿ ಬಂದಿದ್ವಿ. ನಮ್ಮ ದಂಪತಿ ಸಮೇತವಾಗಿ ಮಕ್ಕಳಿದ್ರೆ ಮಕ್ಕಳ ಜೊತೆಯಲ್ಲಿ ನಮಗೆ ಪೂಜೆಯನ್ನು ಮಾಡಿ 5 ಪ್ರದಕ್ಷಿಣೆಯನ್ನು ಹಾಕೊಳ್ಳೋದಕ್ಕೆ ಹೇಳ್ತಾರೆ. ಆಮೇಲೆ ನಮಗೆ ಮತ್ತೆ ಈ ಒಂದು ಧನುರ್ಮಾಸದ ಪ್ರಸಾದ ಅಂಥೇಳಿ ಸಹ ಕೊಡ್ತಾರೆ. ಹಾಗಾಗಿ ನೀವು ಈ ಒಂದು ಪೂಜೆಯನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ನೀವು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಧನುರ್ಮಾಸದಲ್ಲಿ ಎಳ್ಳು ಬತ್ತಿ ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ವಿಶೇಷ. ಯಾವುದೇ ಕಾರಣಕ್ಕೂ ಇದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಎಳ್ಳು ಬತ್ತಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ನೀವು ಮನೆಯಲ್ಲಿ ಎಳ್ಳು ಬತ್ತಿ ಕಟ್ಕೊಳ್ತೀವಿ ಅಂತಂದರೆ ನೀವು ಕಾಟನ್ ಬಟ್ಟೆ ಆಗಿರ್ಬೋದು, ಬ್ಲ್ಯಾಕ್ ಬಟ್ಟೆ ತೆಗೆದುಕೊಳ್ಬೇಕು. ಕಾಟನ್ ಪಾಲಿಸ್ಟರ್ ಯಾವ್ದು ಬೇಕಾದರೂ ತೆಗೆದುಕೊಳ್ಳಿ. ಬ್ಲ್ಯಾಕ್ ಎಳ್ಳು ಬೇಕಾಗುತ್ತೆ. ಎಳ್ಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸ್ಕ್ವಯರ್ ರೀತಿಯಲ್ಲಿ ಚಿಕ್ಕದಾಗಿ ಒಂದು 2 ಇಂಚಿನಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು, ಬಾಕ್ಸ್ ರೀತಿಯಲ್ಲಿ. ಅದಕ್ಕೆ ಒಂದು ಅರ್ಧ ಸ್ಪೂನು, 1 ಸ್ಪೂನು ಎಳ್ಳನ್ನು ಹಾಕ್ಬಿಟ್ಟು ಬ್ಲ್ಯಾಕ್ ದಾರದಲ್ಲಿ ಹೂವು ಕಟ್ಟೋ ರೀತಿಯಲ್ಲಿ ಕಟ್ಕೊಳ್ಬೇಕಾಗುತ್ತೆ. ಕಟ್ಟಿ ಎಳ್ಳೆಣ್ಣೆಯಲ್ಲಿ ನಾವು ನೆನೆ ಇಟ್ಕೊಳ್ಬೇಕು. ಪ್ರತಿದಿನ ನೀವು 3 ಅಥವಾ 5, 9, 11 ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಎಷ್ಟು ದಿವಸಗಳ ಕಾಲ ನವಗ್ರಹ ಸುತ್ತುತ್ತೀರೋ ಆ ಒಂದು ಸುತ್ತುವಂಥ ಸಂದರ್ಭದಲ್ಲಿ ಈ ಎಳ್ಬತ್ತಿಯನ್ನು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಇದನ್ನು ತಗೊಂಡು ನವಗ್ರಹಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ತದನಂತರದಲ್ಲಿ ನಾನು ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ಇದು ತೈಲ ಅಂದರೆ ಎಳ್ಳು ಎಣ್ಣೆ. ಇದು ಶನಿ ಪರಮಾತ್ಮನಿಗೆ ತೈಲಾಭಿಷೇಕವನ್ನು ಮಾಡುವಂಥವ್ರು ಮಾಡಬಹುದು. ನಿಮಗೆ ಹೇಳಿರ್ತಾರಲ್ವ, ಜಾತಕದಲ್ಲಿ ನಿಮಗೆ ಶನಿ ದಶೆ ನಡೀತಾ ಇದೆ, ಈ ಥರ ನಿಮಗೆ ತೊಂದರೆ ಇದೆ ಅಂತ ಹೇಳಿದರೆ ಶನಿ ಪರಮಾತ್ಮ ಪ್ರತಿಯೊಂದು ರಾಶಿಯ
ಒಂದು ಕಾವಲುಗಾರ ಅಂತಲೇ ಹೇಳಬಹುದು. ನ್ಯಾಯಕ್ಕೆ ನ್ಯಾಯವನ್ನು ಕೊಡ್ತಾರೆ, ಅನ್ಯಾಯಕ್ಕೆ ಅನ್ಯಾಯವನ್ನು ಕೊಡ್ತಾರೆ ಅಂತ ಹೇಳಿ ನಂಬಲಾಗುತ್ತೆ. ಹಾಗಾಗಿ ನಾವು ಈ ಒಂದು ತೈಲಾಭಿಷೇಕವನ್ನು ನಿಮಗೆ ಈ ತಿಂಗಳು ಪೂರ ಒಂದು ದಿವಸದಲ್ಲಾದರೂ ನಿಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಮನೆಯಿಂದನೂ ತೆಗೆದುಕೊಂಡು ಹೋಗ್ಬೋದು, ಇಲ್ಲ ಅಲ್ಲೇ ಸಿಗುತ್ತೆ ಅಲ್ಲೇ ತೆಗೆದುಕೊಂಡು ಹೋಗ್ಬೋದು. ಈ ರೀತಿ ತೈಲಾಭಿಷೇಕವನ್ನು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಇಲ್ಲಿ ನಮಗೆ ಸುಡೋದಕ್ಕೆ ಹೇಳ್ತಾರೆ. ಇದಕ್ಕೆ ನಿಮ್ಗೇನನ್ನ ನಿಮ್ಮದು ಸಂಕಲ್ಪಗಳಿದ್ದರೆ ನೀವು ಹೇಳಿಕೊಂಡು ಇಷ್ಟು ದಿವಸ ನಾವು ಸುಡ್ತೀವಿ ಅಂಥೇಳಿ ನೀವು ಹೇಳಿ ಇಲ್ಲಿ ಸುಡಬಹುದು. ನಾನಿಲ್ಲಿ ಅರಳಿಕಟ್ಟೆಗೆ ತೋರಿಸ್ತಾ ಇದ್ದೀನಿ. ಅರಳಿಕಟ್ಟೆನೂ ಅಷ್ಟೇ, ನೀವು ಸಂಕಲ್ಪ ಪೂಜೆ ನಾನು ಕಳೆದ ವಿಡಿಯೋಗಳು ಸಹ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಮತ್ತು ಡೌಟ್ಸ್ಗಳಿದ್ರೆ ನೀವು ಖಂಡಿತವಾಗ್ಲೂ ಕೇಳಬಹುದು. ಇಲ್ಲೂ ಸಹ ಅಷ್ಟೇ, ನೀವು ಈ ಧನುರ್ಮಾಸ ಮುಗಿಯೋಷ್ಟೊತ್ತಿಗೆ ಮಣ್ಣಿನ ಒಂದು 2 ದೀಪಗಳನ್ನಾದರೂ ಹಚ್ಚಲೇಬೇಕು. ಬುಡಕ್ಕೆ ನೀರನ್ನು ತೆಗೆದುಕೊಂಡು ಹಾಕಿ ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಇಟ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲೂ ಸಹ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಧನುರ್ಮಾಸ ಮುಗಿದ್ರೊಳಗಾಗಿ ಇಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.